ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರಿಷು ಕುಕಿಂಗ್ ಬ್ಲಾಗ್ಸ್. ಇದು ಕೊನೆ ಶ್ರಾವಣ ಶನಿವಾರ. ಸೊ ಶ್ರಾವಣ ಶನಿವಾರ ಆಗಿರೋದ್ರಿಂದ ನಾವು ವೆಂಕಟರಮಣ ಸ್ವಾಮಿಗೆ ನೈವೇದ್ಯ ಅಂದರೆ ಇಟ್ಟು ಪೂಜೆ ಮಾಡಬೇಕು. ಸೊ ಹಾಗಾಗಿ ನಾನು ಇವತ್ತಿನ ವೀಡಿಯೋಸ್ ಜೊತೆಗೆ ಸಿಂಪಲ್ಲಾಗೆ ಸಬ್ಬಕ್ಕಿ ಪಾಯಸನ ಹೇಗೆ ಮಾಡೋದು ಅಂತಲೂ ಶೇರ್ ಮಾಡಿದ್ದೀನಿ. ವಿಡಿಯೋನ ಎಲ್ಲೂ ಮಿಸ್ ಮಾಡದೆ ಕಂಪ್ಲೀಟ್ಲಿ ವಾಚ್ ಮಾಡಿ. ಶನಿವಾರ ಆಗಿರೋದ್ರಿಂದ ನಾನೆಲ್ಲ ಬೆಳಗ್ಗೆನೇ ಬೇಗ ಎದ್ದು ದೇವ್ರ ಸಾಮಾನೆಲ್ಲ ತೊಳೆದು ಪೂಜೆ ಮಾಡಿ ನನ್ನ ಮಗ ಪಡಿ ಕೇಳೋಕ್ಕೆ ರೆಡಿಯಾಗಿ ನಿಂತಿದ್ದಾನೆ ನಾಮ ಹಾಕ್ಕೊಂಡು. ಈಗನ್ನ ಕೇಳ್ತಾರೆ, ದೊಡ್ಡವರಾದ್ಮೇಲೆ ಕೇಳ್ತಾರೋ ಇಲ್ವೋ ಗೊತ್ತಿಲ್ಲ. ಸೊ ಹಾಗಾಗಿ ಚಿಕ್ಕವರಿದ್ದಾಗೇ ಒಂದು ಸ್ವಲ್ಪ ದಿನ ಮಾಡ್ಸೋಣ ಅಂತ. ಸೊ ಅವನು ಗೋವಿಂದ ಗೋವಿಂದ ಅಂತ ಎಲ್ಲ ಪೂಜೆ ಮಾಡಿಕೊಂಡು 3 ಮನೆಗೆ ಹೋಗಿ ಪಡಿ ಕೇಳ್ಕೊಂಡು ಬಂದಿದ್ದಾನೆ. ಹೋಗಕ್ಕೆ ನಾಚ್ಕೊತಾನೆ, ಆದರೂ ನಮ್ಮ ಬಿಲ್ಡಿಂಗ್ಗೆ ಮಾತ್ರ ಹೋಗಿ ಕೇಳ್ಕೊಂಡು ಬಂದಿದ್ದಾರೆ. ಅವನ ಕಾಲು ತೊಳೆದು ಒಳಗಡೆ ಕರ್ಕೊಂಡು ಅವ್ರಿಗೂ ಎಲೆದಲ್ಲಿ ಊಟ ಹಾಕ್ಕೊಟ್ಟಿದ್ದೆ. ಸೊ ಊಟ ಎಲ್ಲ ಮಾಡಿಸ್ಕೊಂಡು ದೇವಸ್ಥಾನಕ್ಕೂ ಹೋಗಿ ದೇವಸ್ಥಾನದಲ್ಲೆಲ್ಲ ದರ್ಶನ ಮಾಡಿಕೊಂಡು, ಶ್ರಾವಣ ಶನಿವಾರ ಆಗಿರೋದ್ರಿಂದ ಎಲ್ಲ ದೇವಸ್ಥಾನವೂ ತುಂಬ ರಶ್ ಇರುತ್ತೆ. ಸೊ ಹಾಗೂ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ಈಗ ಸಿಂಪಲ್ಲಾಗಿ ಸಬ್ಬಕ್ಕಿ ಪಾಯಸನ ಹೇಗೆ ಮಾಡಿದೆ ಅಂತ ತೋರಿಸ್ತಾ ಇದ್ದೀನಿ. ಫಸ್ಟು ಒಂದು ಕಡಾಯಿ ಇಟ್ಕೊಂಡು, ಇದು ನೈಲಾನ್ ಸಬ್ಬಕ್ಕಿ ಅಂತ ಬರುತ್ತೆ, ತುಂಬ ಸಣ್ಣ ಸಣ್ಣದಾಗಿರುತ್ತೆ. ಆ ಸಬ್ಬಕ್ಕಿನ ಹಾಕಿ ಯಾವುದೇ ಥರ ತುಪ್ಪ ಎಣ್ಣೆ ಹಾಕದೆ ಡ್ರೈ ರೋಸ್ಟ್ ಮಾಡ್ಕೊಬೇಕು ಸ್ವಲ್ಪ ಹೊತ್ತು. ಅದು ಹೆಂಗೆ ಗೊತ್ತಾಗುತ್ತೆ ಅಂದರೆ ಚಿಟಪಟ ಅಂತ ಸಿಡಿಯುತ್ತೆ ಮತ್ತು ಸಬ್ಬಕ್ಕೆಲ್ಲ ಸ್ವಲ್ಪ ದಪ್ಪ ದಪ್ಪ ಆಗುತ್ತೆ. ಅಲ್ಲಿ ತನಕ ನೀಟಾಗಿ ಫ್ರೈ ಮಾಡ್ಕೊಬೇಕು. ಸಬ್ಬಕ್ಕಿ ಎಲ್ಲ ಫ್ರೈ ಆದಮೇಲೆ ನಾನು ಒಂದು ಗ್ಲಾಸ್ 1.5 ಗ್ಲಾಸ್ ಅಷ್ಟು ನೀರು ಹಾಕ್ಕೊತೀನಿ. ಸಬ್ಬಕ್ಕಿ ದಪ್ಪದು ಹಾಕ್ಕೊಂಡ್ರೆ ಇದು ಬೆಂದ ಮೇಲೆ ಸ್ವಲ್ಪ ದಪ್ಪ ಆಗುತ್ತೆ. ಇನ್ನೂ ದಪ್ಪ ಅಂದರೆ ಇಡ್ಲಿ ದೋಸೆಗೆಲ್ಲ ಹಾಕ್ಕೊತೀವಲ್ಲ, ಆ ಸಬ್ಬಕ್ಕಿ ಹಾಕ್ಕೊಂಡ್ರೆ ಇನ್ನೂ ದಪ್ಪ ಆಗಿಬಿಡುತ್ತೆ, ಪಾಯಸ ಅಷ್ಟು ಚೆನ್ನಾಗಿರಲ್ಲ. ಸೊ ಹಾಗಾಗಿ ನೈಲಾನ್ ಸಬ್ಬಕ್ಕಿಯಿಂದ ಮಾಡಿ ನೋಡಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಮತ್ತು ದೇಹಕ್ಕೆ ತಂಪು ಕೂಡ. ಸೊ ಹಾಗಾಗಿ ನಾನು ಇವತ್ತು ಈ ಪಾಯಸ ಮಾಡ್ತಾಯಿದ್ದೀನಿ. 1.5 ಗ್ಲಾಸ್ ನೀರು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಅದನ್ನು ಬೇಯೋಕ್ಕೆ ಬಿಡಬೇಕು. ವಿಜಿಲೆಲ್ಲ ಹೊಡೆಸ್ಕೊಂಡ್ರೆ ತುಂಬ ಬೆಂದೋಗ್ಬಿಡುತ್ತೆ. ಹಾಗಾಗಿ ನಾನು ಓಪನ್ ಆಗಿ ನೀಟಾಗಿ ಬೇಯಿಸ್ಕೊತಾ ಇದ್ದೀನಿ. ಒಂದು 10 ನಿಮಿಷ ಅಷ್ಟೊತ್ತಲ್ಲೆಲ್ಲ ಬೆಂದೋಗ್ಬಿಡುತ್ತೆ. ನೀರೆಲ್ಲ ಕಂಪ್ಲೀಟ್ಲಿ ಡ್ರೈ ಆಗಿ ಅದು ಸಬ್ಬಕ್ಕೆಲ್ಲ ಟ್ರಾನ್ಸ್ಪರೆಂಟ್ ಆಗುತ್ತೆ. ಅಲ್ಲಿ ತನಕ ನೀಟಾಗಿ ಬೇಯಿಸ್ಕೊಬೇಕು. ಇದು ಬೇಯೋಷ್ಟರಲ್ಲಿ ನಾನು ಆ ಕಡೆ ಸೈಡಲ್ಲಿ ಹಾಲನ್ನ ಕಾಯೋಕೆ ಇಟ್ಟಿದ್ದೆ. ಆ ಹಾಲನ್ನು ಇಲ್ಲಿಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಾ, ನೀರೆಲ್ಲ ಫುಲ್ ಡ್ರೈ ಆಗಿದೆ. ಇವಾಗ ನಾವು ಕಾಯಿಸಿಟ್ಟಿರೋ ಅಂಥ ಹಾಲನ್ನ ಹಾಕ್ಕೊತಾ ಇದ್ದೀನಿ. ಇದು ತುಂಬ ಹಾಲು ಬೇಕಾಗುತ್ತೆ. ಮತ್ತು ಈ ಆರೆಂಜ್ ಕಲರ್ ಪ್ಯಾಕೆಟ್ ಬರುತ್ತೆ ನೋಡಿ ಹಾಲು, ಅದು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಅದೊಂದು ಸ್ವಲ್ಪ ಗಟ್ಟಿಗಿರುತ್ತಲ್ವ, ಸೊ ಹಾಗಾಗಿ ಅದು ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಸ್ವಲ್ಪ ಮಿಲ್ಕ್ ಪೌಡ್ರ್ ಹಾಕ್ತಾಯಿದ್ದೀನಿ, ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಬರಲಿ ಅಂತ. ಮಿಲ್ಕ್ ಪೌಡ್ರು ಇಲ್ಲ ಅಂತ ಅಂದರೆ ಬಾದಾಮ್ ಪೌಡ್ರು ಹಾಕ್ಕೊಬೋದು. ಬಾದಾಮ್ ಪೌಡ್ರ್ ಇಲ್ಲ ಅಂದರೆ ಸಪ್ಪೆ ಕೋವಾ ಅಂತ ಬರುತ್ತಲ್ಲ, ಅದು ಹಾಕ್ಕೊಂಡ್ರಂತೂ ಎಕ್ಸ್ಟ್ರಾಡಿನರಿ ಫ್ಲೇವರ್ ಆಗಿರುತ್ತೆ, ಸೂಪರಾಗಿರುತ್ತೆ. ಸೊ ಅದಿರಲಿಲ್ಲ, ಹಾಗಾಗಿ ಮಿಲ್ಕ್ ಪೌಡ್ರು ಹಾಕ್ಕೊಂಡೆ. ಇದು ಕುದಿಯೋ ಟೈಮಲ್ಲಿ ಲಾಸ್ಟಲ್ಲಿ ನಾನು ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕ್ಕೊಂಡಿದ್ದೀನಿ ಫ್ಲೇವರ್ಗೋಸ್ಕರ. ನಿಮಗೆ ಎಷ್ಟು ಬೇಕೋ ಅಷ್ಟು ಟೇಸ್ಟಿಗೆ ಸಕ್ಕರೆ ಸೇರಿಸ್ಕೊಬೋದು, ನಿಮ್ಮ ಟೇಸ್ಟ್ ಅನುಗುಣವಾಗಿ ಸೇರಿಸ್ಕೊಳ್ಳಿ. ನಾನಿಲ್ಲಿ ಒಂದು 6 ಟೇಬಲ್ ಸ್ಪೂನ್ ಅಷ್ಟು ಸೇರಿಸಿದ್ದೀನಿ. ಇದು ಇಷ್ಟು ನೀರು ಹಾಗೆ ಕಾಣಿಸ್ತಿದೆ ಪಾಯಸ, ಫುಲ್ಲು ಒಂದು ಸ್ವಲ್ಪ ತಣ್ಣಗಾದರೆ ಗಟ್ಟಿಯಾಗಿಬಿಡುತ್ತೆ. ಸೊ ಹಾಗಾಗಿ ಹಾಲು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಬೇಯಿಸ್ಕೊಬೇಕು. ಈ ಸಕ್ಕರೆ ಎಲ್ಲ ಮೆಲ್ಟ್ ಆಗೋಷ್ಟರಲ್ಲಿ ನಾವು ಸೈಡಲ್ಲಿ ತುಪ್ಪ ಹಾಕಿ ದ್ರಾಕ್ಷಿ, ಗೋಡಂಬಿ, ಪಿಸ್ತಾ, ಬಾದಾಮಿ ಯಾವ ಡ್ರೈ ಫ್ರೂಟ್ ಅವೈಲಬಲ್ ಇದೆಯೋ ಆ ಡ್ರೈ ಫ್ರೂಟಲ್ಲಿ ಒಗ್ಗರಣೆ ಹಾಕ್ಕೊಬೇಕು. ಹಾಕ್ಕೊಂಡು ಇದಕ್ಕೆ ಹಾಕ್ಕೊಂಡ್ರೆ ಅಷ್ಟೇ ಬಿಸಿ ಬಿಸಿಯಾದ ಟೇಸ್ಟಿಯಾದ ಫ್ಲೇವರ್ಫುಲ್ಲಾದ ಸಬ್ಬಕ್ಕಿ ಪಾಯಸ ರೆಡಿ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಸಿಂಪಲ್ಲಾಗೆ ಮಾಡ್ಕೊಬೋದು, ಫಟಾಫಟ್ ಅಂತ ಮಾಡ್ಕೊಂಬಿಡ್ಬೋದು. ಹಾಗಾಗಿ ನಾನು ಇವತ್ತು ಈ ಪಾಯಸ ಮಾಡಿದ್ದೆ. ಸೊ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನು ಕ್ಲಿಕ್ ಮಾಡಿ. ನಾನು ಹಾಕೋ ಎಲ್ಲ ವೀಡಿಯೋದ ನೋಟಿಫಿಕೇಷನು ನಿಮಗೆ ಫಸ್ಟ್ ಬರುತ್ತೆ. ಹೊಸ್ದಾಗಿ ಮಾಡ್ತಿರೋದ್ರಿಂದ ಪ್ಲೀಸ್ ಸಪೋರ್ಟ್ ಮಾಡಿ. ಹೊಸ್ದಾಗೆ ಮಾಡೋರಿಗೆ ಸಪೋರ್ಟ್ ಮಾಡಿದ್ರೆ ನಾವು ನಿಮ್ಮನ್ನು ನಿಜ ನೆನೆಸ್ಕೊತೀವಿ. ಸೊ ಹಾಗಾಗಿ ಪ್ಲೀಸ್ ಸಪೋರ್ಟ್ ಮಾಡಿ. ಈ ಕುದೀತಾ ಇದೆಯಲ್ಲ, ಫುಲ್ ಕುದಿಬೇಕು. ಕುದಿಯೋ ಹಂತದಲ್ಲಿ ನಾವು ದ್ರಾಕ್ಷಿ ಗೋಡಂಬಿನ ಏನು ಫ್ರೈ ಮಾಡಿರ್ತೀವೋ ಅದನ್ನು ಹಾಕೊಬೇಕು ಅಷ್ಟೇ. ಈ ಪಾಯಸನ ಸ್ವಲ್ಪ ಚಿಲ್ಲಾಗೆ ತಣ್ಣಗೆ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಬಿಸಿ ಬಿಸಿನೂ ತಿಂದರೂ ಚೆನ್ನಾಗಿರುತ್ತೆ. ನೋಡಿ, ನಾನು ಹಾರಿದ್ಮೇಲೆ ತಣ್ಣಗಾಗುತ್ತೆ ಅಂತ ಹೇಳಿದ್ನಲ್ಲ, ಗಟ್ಟಿ ಆಗುತ್ತೆ ಅಂತ ಹೇಳಿದ್ನಲ್ಲ, ಇಷ್ಟು ಗಟ್ಟಿ ಆಗಿದೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.